ಕೆಲವರು ದುಡ್ಡು ಕೊಟ್ಟು ಏನಾರು ಮಾಡ್ಕೊಂಡು ಬರೋದು ಸ್ವಲ್ಪ ಚೆನ್ನಾಗಿರ್ಬೋದು. ದುಡ್ಡಿನ ಒಂದು ಕೆಲ ಏನು ಮಾಡ್ತಾರೆ, ನಾನು ನಿಂತ್ಕೊಂಡ್ಮೇಲೆ ಅವರು ಒಂದಿಷ್ಟು ಜನ ಗ್ರೂಪ್ ಮಾಡ್ತಾರೆ. ಇನ್ನೊಬ್ಬ ಯಾವ ದೇಶವನ್ನು ಅವರು ಅವ್ರ ದುಡ್ಡಿದ್ದವ್ರು ಏನು ಮಾಡ್ತಾರೆ, ಹೋಗಿ ಒಂದು 10,000 ಕಟ್ ಮಾಡೋಣ ನಾವು ಅಂತೇಳಿ. ಅಂದರೆ ನ್ಯಾಯವಾಗಿ ಸಿಗಬೇಕಾಗುವಂಥದ್ದು ಇದು ಅಲ್ಲಿ ಸಿಗೋದಿಲ್ಲ. ದುಡ್ಡಿನ ಬಲಾತ್ಕಾರದಲ್ಲಿ ಇರೋದಿಲ್ಲ. ಹಿಂದೆ ಆಗಿ ಈ ಥರ ಆಗ್ತಾ ಅದೇ ಹಿಂದೆ ಆಗಿದ್ದು ಅಂತ ಹೇಳಿದ್ರೆ ಅದು ಜಗದೀಶ್ ಬೆಟ್ಕೇರಿ ಅವರು ಇದ್ದಿದ್ರು ಅವಾಗ. ಇನ್ನಂದರೆ 9-10ರಿಂದ ಅವ್ರನ್ನೇ ಇದ್ದರು. ಆದರೆ ಒಂದಾದ ಅವರಿಗೆ ಏನೇ ಅರ್ಥ ಆಗುತ್ತೆ ಅಷ್ಟು ಮಾಡಿದ್ದಾರೆ ಅವರು. ನಾವು ಏನು ಮಾಡಲ್ಲ ಅಂತ ಹೇಳಿದ್ರೆ ತಪ್ಪ ಪ್ರಯತ್ನ ಮಾಡಿದ್ದಾರೆ. ಎಷ್ಟು ಒಂದು 800-900 ಮೆಂಬರ್ಶಿಪ್ ಇದ್ದಿದ್ರು. ಈಗ ಆ್ಯಕ್ಚುಲಿ ಒಂದು 4,000 ಆಗಿದೆ ಟೋಟಲ್. ಆದ್ದರಿಂದ ಅವ್ರು ಪ್ರಯತ್ನ ಮಾಡಿದ್ದಾರೆ. ಅದು ಗೌರ್ಮೆಂಟ್ ಲೆವೆಲಲ್ಲಿ ತಗೊಳ್ಳಿ ಯಾವುದು ಫಂಡ್ ತಗೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕೆಲ್ಲ ಕಾರಣ ಅಂದರೆ ಪೊಲಿಟಿಕ್ಸು, BJP, ಕಾಂಗ್ರೆಸ್ಸು ಹಿಂಗಂತ ಹೇಳಿ ಫಂಡ್ ರಿಲೀಸ್ ಆಗಲಿಲ್ಲ. ಪ್ರಯತ್ನ ಮಾಡಿದೆ, ಬ್ಲೂ ಪ್ರಿಂಟ್ ಎಲ್ಲ ಕೊಟ್ಟಿದ್ದಾರೆ ಮಾಡಲಿಕ್ಕೆ. ಅದನ್ನು CM ಲೆವೆಲ್ ತಗೊಂಡೋಗ್ಬಿಟ್ಟು ಮಾಡೋದಂದರೆ ಈಗ ಹೊಸ ಕಮಿಟಿ ಬಂದರೆ ಟೋಟಲ್ 33 ಜನ ಆಯ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ 15 ಡಿಸ್ಟ್ರಿಕ್ಟ್ನಲ್ಲಿ 30 ಜನನ EC ಮೆಂಬರ್ ಆಯ್ಕೆ ಮಾಡಿ. ಇನ್ನು ಫರ್ದರ್ ನಾವೆಲ್ಲ ಮೊನ್ನೆ ಕೇಳಿದ್ವಿ, 30 ಜನ ಸಾಕಾಗಲ್ಲ. ಬೆಂಗಳೂರಿನಲ್ಲಿ ಈಗ 4 ಜನ ಮಾತ್ರ ಕೊಟ್ಟಿದ್ದಾರೆ. 4 ಜನ ಬೆಂಗಳೂರಿಗೆ ಎಲ್ಲಿ ಇದಾಗುತ್ತೆ? ಈಗ ಅಷ್ಟು ವಾಸ್ಟ್ ಬೆಂಗಳೂರಿನಲ್ಲಿ ಒಂದೊಂದು ಏರಿಯಾಕ್ಕೆ 8-8 ಜನ ಕೊಡಬೇಕಾಗ್ತಿತ್ತು ನಾವು. ಅಂದರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಜನ EC ಮೆಂಬರ್ ಕೊಟ್ಟು ಜಾಸ್ತಿ ಕೊಟ್ಬಿಟ್ರೆ ಏನು ತೊಂದರೆ ಏನಿಲ್ಲ. ಜನ ಜಾಸ್ತಿಯಾಗಿ ಅವ್ರವ್ರದ್ದು ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹಿಂಗೆಲ್ಲ ವಿಚಾರ ಹೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಇದು ಕಮಿಟಿ 33 ಈಗ ಅಪ್ರೂವಲ್ ಆಗಿದ್ದೇ ಇದೆಯಲ್ಲ, ಅದು ಆಗಲಿ, ಹಾಗೆ ಫಾರ್ಮೇಷನ್ ಬರಲಿ. ಬಂದಮೇಲೆ ನೆಕ್ಸ್ಟ್ ಅದನ್ನು ಎಡಿಷನಲ್ ಹೆಂಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವ ರೀತಿ ಮಾಡುವಂಥ ಕಂಪ್ನಿಯಲ್ಲಿ ಇಟ್ಕೊಂಡ್ಬಿಟ್ಟು ಮಾಡುವಂತಾನೆ ಅವ್ರು ಹೇಳಿದ್ರು. ಮತ್ತು ಸ್ವಲ್ಪ ಓಕೆ ಅಂತ ಮಾಡ್ತಾರೆ ಎಲ್ಲ ಒಪ್ಕೊಂಡು ಮಾಡಿದ್ದಾರೆ. ಅದೇ ರೀತಿ ನಾವು ಶಿವಮೊಗ್ಗದಲ್ಲಿ ಈಗ ಒಂದು 2 ಜನ EC ಮೆಂಬರ್ ಕೊಡಬೇಕು. ಆ್ಯಕ್ಟಿವಾಗಿ ಕೆಲಸ ಮಾಡೋರು, ಡೆಡ್ ಆಗಿರೋದು ಬೇಡ, ಓಡಾಟ ಕೆಲಸ ಮಾಡೋರು ಮಾಡೋಕ್ಕಂತ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ಈ ಸಾರಿ ನಾವು ಫಸ್ಟ್ ಆ್ಯಕ್ಚುಲಿ ನಾನು ಮತ್ತು ವೆಂಕಟರಮಣ ಫಸ್ಟ್ EC ಮೆಂಬರ್ ಆಗಿದ್ದು ಅಲ್ಲಿಗೆ. ಆಮೇಲೆ ಈ ನಮ್ಮ ಜಗದೀಶ್ ಬೆಟ್ಕೇರಿ ಅವ್ರದ್ದು ಒಂದು ಸೈಡ್ ಇದರಿಂದ ನಮಗೂ ಬೇಜಾರಾಗಿ ಬೇಡಪ್ಪ ಸವಾಸ ಪಟ್ಟಂತೆ ನಮ್ಗೆ EC ಮೆಂಬರ್ ಬೇಡ, ಇವನು ಬೇಡ, ನಾವು ಬೇಜಾರಾಗ್ಬಿಟ್ಟು ನಿಮ್ಮ ಬ್ರದರ್ ಎಲ್ಲ ಇದ್ದಿದ್ದಲ್ಲ ಅವರೆಲ್ಲ ಭಾಳ ಇದು ಮಾಡಿದರು. ಆಮೇಲೆ ಸೆಕ್ರೆಟರಿ ಚೇಂಜ್ ಆಗಿದ್ರು. ನಮ್ಮ ರತ್ನಾಕರ ಆದಮೇಲೆ ಬೈಂದೂರು ಕನ್ನಡ ಯಾವುದು ಅವರು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದರು. ಅವರು ಸಾಕಷ್ಟು ಇದನ್ನು ಸರಿ ಮಾಡೋಣ ಏನೋ ಮಾಡೋಣ ಅಂತ ಹೊರಟು ಅದು ಸರಿಯಾದ ಒಂದು ಅವಕಾಶ ಇಲ್ಲ ಉತ್ತರ ಕನ್ನಡ ಕಡೆಯಿಂದ ಇದಾಗಿ ಸರಿ ಮಾಡಲಿಕ್ಕೆ ಆಗಲಿಲ್ಲ. ಏನೋ ಒಂಥರ ಇದರಲ್ಲಿ ಇದುವರೆಗೂ ಆಯಿತು. ಮೊನ್ನೆ ಒಂದು 2 ವರ್ಷದ ನಂತರ ಹಿಂದೆ ಒಂದು ಮೀಟಿಂಗ್ ಎಲೆಕ್ಷನ್ ಆಯಿತು. ಗಲಾಟೆ ಆಗಿ DR ಲೆವೆಲಲ್ಲಿ ಎಲೆಕ್ಷನ್ ಆಯಿತು. DR ಲೆವೆಲಲ್ಲಿ ಎಲೆಕ್ಷನ್ ಆದಾಗ ಅವರು ಪ್ರಾಬ್ಲಮ್ ಏನಾಯಿತು ಅಂತೇಳಿ ಅದನ್ನು ಕಷ್ಟ ಎಷ್ಟು ಬರ್ತಿದೆ ಎಲ್ಲ ಅವ್ರಿಗೆ ಸಹಜವಾಗಿ ಗೊತ್ತಾಯಿತು. ಮತ್ತೆ ಪುನಃ ಅದಕ್ಕೆ ಹೋಗೋದು ಬೇಡ ಅಂತೇಳಿ ಯಾವ ವಿರೋಧ ಆಯ್ಕೆ ಇದು ಮಾಡುವ ಇಲ್ಲ ತುಂಬ ಟಗಫರ್ ಬಂದ ಆದ ಇದರಲ್ಲಿ ಒಂದು 4-5 ಜನ ಕೋರ್ ಕಮಿಟಿಯವ್ರಿಗೆ ಹೋಗಿ ಅಲ್ಲಿನ ಸಮಾಜದವರೆಲ್ಲ ಸೇರಿಕೊಂಡು ಅಧ್ಯಕ್ಷ ಸೇರಿಕೊಂಡು ಅದನ್ನೊಂದು ಮನವೊಲಿಸಿ ಹೋಗೋಣ ವಿರೋಧವಾಗಿ ಮಾಡುವ. ಯಾವುದು ಚುನಾವಣೆ ಪ್ರಕ್ರಿಯೆ ಬೇಡ ಅಂತೇಳಿ ಬಂದಿದ್ದು ಕನ್ಕ್ಲೂಷನ್ಗೆ ಬಂದಿದ್ರು. ನಾವು ಅದೇ ರೀತಿಯಾಗಿ ಇವತ್ತು ಅದನ್ನೊಂದು ಪ್ರಾರಂಭ ಮಾಡ್ಕೊಂಡಿದ್ವಿ. ನಮ್ಮ ಅಧ್ಯಕ್ಷರು ವೆಂಕಟರಮಣವರು, ಹಾಗೆ ಹಿರಿಯವರು ರತ್ನಾಕರವರು, ಅಶೋಕ್ ಕುಮಾರ್, ಮತ್ತು ನಮ್ಮ ಸುವರ್ಣ, ನಮ್ಮ ಬ್ಯಾಂಕ್ ಮ್ಯಾನೇಜರ್ ನಮ್ಮ ಸಾಗರದಿಂದ ಬಂದರೆ, ಆಮೇಲೆ ನಮ್ಮ ಇವರು ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರು ಕಾಮರೆಡ್ಡಿ, ಆಮೇಲೆ CCO ಇವರು ಭಾಸ್ಕರ್ ನಾಯಕರು, ಮತ್ತು ಆಮೇಲೆ ನಮ್ಮ ರೈಲ್ವೆ ನಮ್ಗೆ ಇದಕ್ಕೆಲ್ಲ ಅಕಾಮಿಡೇಷನ್ಗೆ ಇದಕ್ಕೆಲ್ಲ ತುಂಬ ಸಲ ಪ್ರಯತ್ನ ಮಾಡಿ ಇದು ಮಾಡಿದ್ದಾರೆ ಅವರು. ಇನ್ನು ಮುಂದೆ ಮಾಡ್ಕೊಂಡು ನಿಮಗೆ ಬರೀ ಮಾಡಿಬಿಟ್ರೆ ನಮ್ಮ ಜಾಗ ಆಗೋದವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ರೈಲ್ವೆ ಮಂಜುನಾಥರು ಒಳ್ಳೆ ನಮ್ಗೆ ಕೊಟ್ಟರು. ಅದೇ ರೀತಿ ಎಲ್ಲರ ಸಹಕಾರ ಬೇಕು. ಪ್ರೆಸೆನ್ಸ್ ಭಾಳ ಕಮ್ಮಿ ಇದೆ ನಮ್ಮಲ್ಲಿ. ಈಗ ಎಷ್ಟು ಜನ ನಮ್ಮ ಅಧ್ಯಕ್ಷರು ನಾವದು 1 ಸಲ ಫೋನ್ ಮಾಡ್ತಾರೆ, 3 ಸಲ ಫೋನ್ ಮಾಡ್ತಾರೆ. ರಿಯಲ್ ನಾವು ಹೆಚ್ಚುಕೋಬೇಕು ಅಧ್ಯಕ್ಷ ಕೊಡೋಕ್ಕೆ ಅದೇ ಇದೆ. 5 ಸಲ ಫೋನ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಅವನು ರೆಸ್ಪಾನ್ಸ್ ಮಾಡ್ತಾರೆ, ನಾನು ಯಾಕೆ ಮಾಡಬೇಕು ಅನ್ನೋದು ಆಯ್ತಿಲ್ಲ ಅವರಿಗೆ. ಸರಿ ಕೇಳೋಣ, ಇನ್ನೊಂದು ಸಲ ಮಾಡೋಣ ಅಂದರೆ 4 ಸಲ ಫೋನ್ ಮಾಡಿ ಈ ಸಲ ಎಸೆನ್ಷಿಯಲ್ ಮೀಟಿಂಗ್ ಬರಬೇಕು ಅಂತೇಳಿ ಭಾಳ ಪ್ರೆಷರ್ ಕೇಳ್ತಾರೆ. ಆದರೂ ನಮ್ಮ ಜನ ಕಿವಿ ಕೊಡಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕು ಹೇಳಿ? ನಾ ಇನ್ನು ಮನೆಗೆ ಹೋಗಿ ನೀವು ಹೊತ್ಕೊಳ್ಳಿ ಅಂತ ಬಿಟ್ಟು ಗಾಡಿ ತಗೊಂಡು ಹೋಗೋ ಪರಿಸ್ಥಿತಿ ಅಂದರೆ ಸಮಾಜದಲ್ಲಿ ಏನೊಂದು ಆಗ್ತಾಯಿದೆ, ಏನಾದ್ರು ನೋಡುವ
ಮಾಡುವ ನಮ್ಮ ಕೈಲಾಗ ಮಾಡುವ ಅನ್ನೋ ರೀತಿ ಹೊಸಾಕತಿ ಇರಬೇಕು ಎಲ್ಲರ ಹತ್ರ. ಹಂಗಿದ್ರೆ ನಮ್ಮ ಸಂಘ ಬೆಳೆಯೋದು. ಇಲ್ಲಾಂದ್ರೆ ಏನು ಮಾಡಿದ್ದಾಗುತ್ತೆ. ಈಗ ನಾವು ಈಗ ಎಷ್ಟು ವರ್ಷದಿಂದ ಕೆಲವರು ಮಾಡ್ಕೊಂಡು ಬಂದಿದ್ವಿ, ಎಷ್ಟು ಒಂದು 5-6 ಜನ. ಆದರೂ ಇದನ್ನು ಬಿಡಬಾರ್ದು, ಮೇಂಟೈನ್ ಮಾಡಬೇಕು, ಏನು ರನ್ ಮಾಡ್ಕೊಂಡು ಹೋಗೋಣ, ಮುಂದಿನ ಯುವಕರಾದರೂ ಮುಂದೆ ತಗೊಂಡು ಹೋಗ್ತಾರೆ ಇಲ್ಲ ಅಂತ ಹೇಳಿ ಈಗ ನಾವು ಮಾಡುವ ಒಳ್ಳೆ ಹೊಸ ಸಂಘ ಮಾಡೋಣ ಅಂತೇಳಿ ನಾವೆಲ್ಲ ಹೊರಟಿದ್ವಿ. ಅದರಲ್ಲಾದ್ರೂ ಜನ ಬರ್ತಾರೆ, ಹೇಳುವ ಅವ್ರು ಈ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡುವ. ಆ ಸೊಸೈಟಿ ಮೆಂಬರ್ ಬಂದಾಗ ನಮ್ಮ ಸಂಘ ಇದೆಯಪ್ಪ ಬರ್ರಿ ಮಾಡೋಣ, ಹಿಂಗೆ ಮಾಡುವ, ಬೆಂಗಳೂರಲ್ಲಿ ಇದಿದೆ ಅನ್ಸುತ್ತೆ, ನಮಗೆ ಜಾಗ ಇದೆ, ಚಿನ್ನದಂಥ ಜಾಗ ಬೆಂಗಳೂರಿಗೆ ಒಂದಂತ ಎಂಥ ಜಾಗದ ಹಂಗೆ ಇಟ್ಕೊಂಡು ಅಂತ ಹೇಳಿದ್ರೆ 20 ವರ್ಷದಿಂದ ಅಂಥ ಜಾಗ ನೆನಪಿದೆ ಅಂತ ಹೇಳಿದ್ರೆ ಇದು ಎಂಥ ಜನಗಳಪ್ಪ ಅಂತ ಹೇಳ್ಬಿಟ್ಟು ಬೇರೆಯವ್ರೆ ಮುಗಿತಾರೆ. ಮುಗಿಯಂತ ಯಾವ ಜನಗಳ ಈ ಜನಗಳ ಯಾವ ಜನಗಳಿಗೆ ಇಂಥ ಜಾಗ ಬಿಟ್ಕೊಂಡಿದ್ದಾರೆ ಇವರು ಅಂತೇಳಿ ಹೋದ ಜನಗಳಿಗೆ ಅಕ್ಕಪಕ್ಕ ಮುಗಿತಾರೆ. ಮೀಟಿಂಗ್ ಹೋದಾಗ ಈಗ ಬರೀ ಮೀಟಿಂಗ್ ಆಯ್ತು, ಏನು ಮಾಡಿದ್ದಾರೆ, ಕಸ ರಾಶಿ ಹಾಕೊಂಡಿದ್ದಾರೆ ಅಂತೇಳಿ ಬೈತಾ ಇರ್ತಾರೆ. ಆ ಊರಿನ ಏನೇನು ಅಧ್ಯಕ್ಷರೆಲ್ಲ ಬಂದು ನಮ್ಮ ಅಧ್ಯಕ್ಷ ಎಂತ ಬಿಲ್ಡಿಂಗ್ ಎಷ್ಟು ನೀವು ಈ ಜಾಗ ಕ್ಲೀನ್ ಮಾಡಿ ನೋಡಿದ್ವಿ ಕೇಳಿದ್ವಿ, ಅದು ಆಗ್ತಾ ಇಲ್ಲ. ಮುಂದಾದರೂ ಅದು ಒಂದು ಬರಲಿ ಅಂತೇಳಿ ಉನ್ನತಿಗೆ ಬರಲಿ, ಬಿಲ್ಡಿಂಗ್ ಆಗಲಿ ಅಂತ ನಮ್ದೆಲ್ಲ ಆಶಯ. ಈಗ ಹೊಸ ಕಮಿಟಿ ಏನು ಮಾಡ್ತಾರೆ ಕಾದು ಮಾಡಬೇಕು, ನಾವು ಸಪೋರ್ಟ್ ಮಾಡಬಾರ್ದು. ಹೇಳಿ ನನಗೆ ಅವಕಾಶ ಮಾಡಿಕೊಂಡಾಗಿಗೆ ಸ್ಪಷ್ಟವಾಗಿ ಹಿಂದಿನ ಸಂಘದ ಅಧ್ಯಕ್ಷರುಗಳು ಕಾರ್ಯನಿರ್ವಹಿಸಿದ ರೀತಿ ಹಾಗೂ ಅವರ ರೀತಿಯಿಂದ ಇಲ್ಲಿವರೆಗೆ ಬಂದಂಥ ನಮ್ಮ ಸಂಘ, ಈ ಹೊಸ ಸಂಘದ ಕೋರ್ ಕಮಿಟಿಯಿಂದ ಇವರು ಆಯ್ಕೆ ಮಾಡುವ ಬಗ್ಗೆ ಹಾಗೂ ಮುಂದೆ ನಮ್ಮ ಯುವಕರು ಈ ಸಂಘದ ನಡೆಸ್ಕೊಂಡು ಹೋಗುವಂಥ ರೀತಿ, ಇದಕ್ಕೆ ಜನ ಬೆಂಬಲ, ಸಂಘದ ಸದಸ್ಯರ ಬೆಂಬಲ ಇವನ್ನೆಲ್ಲ ನಮಗೆ ಬೇಕು ಅನ್ನೋದನ್ನು ಅತಿ ಸೂಕ್ಷ್ಮವಾಗಿ ಅತಿ ಚೊಕ್ಕವಾಗಿ ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಎಲ್ಲರ ಪ್ರಧಾನ ಕಾರ್ಯದರ್ಶಿ ಈ ದಿನ ನಿಮ್ಮೆಲ್ಲರಿಗೂ ಈಗಾಗಲೇ ಬೆಂಗಳೂರು ರಾಜ್ಯ ಸಂಘಕ್ಕೆ 2 ಜನ ಸದಸ್ಯರನ್ನು ಬೆಂಗಳೂರಿನ ಆಯ್ಕೆ ಮಾಡಿ ಕಳಿಸೋಣ ಅಂತೇಳಿ ಸಭೆ ಕರೆದಿದ್ವಿ. ಸಾಕಷ್ಟು ಜನ ಆ ಕಾಲದಲ್ಲಿ ಬಂದಿಲ್ಲ. ಆದಾಗ್ಯೂ ವಿಧಾನಸಭೆ ಸದಸ್ಯರಲ್ಲೇ ಒಮ್ಮತದ ಅಭಿಪ್ರಾಯ ಮೂಡಿಸಿ ಆಯ್ಕೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ನಾನು ನಮ್ಮ ಸಂಘದಿಂದ ಇವರಿಗೆ ನಮ್ಮ ಚಂದ್ರಟ್ಟು ರಾಮನಗಟ್ಟಿ ಅವರಿಗೆ ಮತ್ತೊಬ್ಬರು ನಾಗರಾಜ್ ಕೇಸಪತಿ ಕಾರ್ಯ ಮಾಡ್ತಾ ಇದ್ದಾರೆ. ಕಾರಣಾಂತರದಿಂದ ಬರಕಾಗಿಲ್ಲ ಅಂತ ಹೇಳಿ ನೀವು ಸೇರಿಬಿಟ್ಟು ಈ ಸಂಘವನ್ನು ಅಭಿವೃದ್ಧಿಗೆ ಶ್ರಮ ಪಡಿಸ್ತಾ ಇದ್ದೀರ, ತುಂಬ ಸಂತೋಷ. ಇದು ಭಾಳ ಹಿಂದಿನ ಸಂಘ. ಯಾಕೆ ಕೇಳಿದರೆ ನಾವು ಇದರಲ್ಲಿ ಇದ್ದು ಬಂದು ಈಗ ರಿಟೈರ್ ಆಗಿ, ಆದರೆ ಈಗ ಮಾಡ್ತಾ ಇದ್ದೀರ. ಈ ಸಂಘವನ್ನು ಬೆಳೀಲಿ, ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಂತ ಸಮಾಜದ ಎಲ್ಲ ಮುಖಂಡರುಗಳಿಗೆ ನಮಸ್ಕಾರ. ನಾನು ಸಾಗರದಿಂದ ಬಂದಿದ್ದೀನಿ. ಷಣ್ಮುಖ ಅಂತ, ಜಿಲ್ಲಾ ಸಮಗಾರ ಸಮಾಜದ ಮೆಂಬರ್ ಆಗಿದ್ದೀನಿ. ರಾಜ್ಯ ಸಮಗಾರ ಹರಳೆಯ ಸಂಘದ ಸದಸ್ಯನೂ ಆಗಿದ್ದೀನಿ. ನಾನು ವಿಚಾರ ಪ್ರಸ್ತಾಪ ಮಾಡಬೇಕಾದ ವಿಷಯ ಏನಂದರೆ, ಈ ಹಿಂದೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಏನೇನು ನಡವಳಿಕೆ ನಡೆದಿತ್ತು ಮತ್ತು ಅದರ ತೀರ್ಮಾನಗಳೇನು ಅನ್ನೋದನ್ನು ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಮುಂದೆ ಏನಾಗಬೇಕು ಅನ್ನೋದು ಈ ಮೀಟಿಂಗಲ್ಲಿ ಪ್ರಸ್ತಾವನೆ ಆಗ್ತಾ ಇದೆ ಅಷ್ಟೇ ಬಿಟ್ಟರೆ, ಹಿಂದೆ ನಡೆದಿರೋದು ಏನು ನಮ್ಗೆ ಗಮನಕ್ಕೆ ಬಂದಿಲ್ಲ. ಹಿಂದೆ ನಡೆದಿದ್ದಕ್ಕೆ ಏನು ಇಂಪ್ರೂವ್ಮೆಂಟ್ ಆಗಿದೆ ಅದರ ಗಮನ ತರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೇನು ಇಲ್ಲ, ಅದೇ ಹೇಳೋದು. ಇವತ್ತೇ ಬಹಳ ಮುಖ್ಯವಾಗಿ ನಾವು ಈ ಸಭೆ ಕರೆದಿರೋದು ಕರ್ನಾಟಕ ರಾಜ್ಯ ಸಂಘ ಹಳೆಯ ವಿಚಾರವಾಗಿ ನಾವು ಕರೆದಿದ್ದಾರೆ. ಯಾಕೆಂದರೆ ಈ ಕಮಿಟಿ ಹಿಂದೆ ಮೊನ್ನೆ ನಡೆದ ಸಭೆಯಲ್ಲಿ ನಮ್ಮ ಗೋವಿಂದ ನಾಯಕರು ಹೋಗಿದ್ದರು. ಹೋದಾಗೆ ಅದು ಸವಿಸ್ತಾರವಾಗಿ ಹೇಗೆ ಮುಂದೆ ನಾವು ಈ ಸಮಾಜವನ್ನು ಮುಂದಕ್ಕೆ ಯಾವ ಥರ ಕಟ್ಟಬೇಕು, ಹಿಂದಾಗಿರೋ ತಪ್ಪನ್ನು ಸರಿ ಮಾಡಿಕೊಂಡು ಮುಂದೆ
ಅದನ್ನು ನಡ್ಸ್ಕೊಂಡು ಹೋಗ್ಲಿಕ್ಕೋಸ್ಕರ ಒಂದು ದೊಡ್ಡ ಸಮಿತಿ ನಡೀತಾ ಇದೆ. ಆ ಸಮಿತಿ ಮಾಡಬೇಕಂತಂದರೆ ಬರೀ ಒಂದೇ ಅಲ್ಲ, ಎಲ್ಲ 30 ಜಿಲ್ಲೆಗಳಿಂದ ಕೂಡ ಪ್ರತಿಯೊಬ್ಬ ಜಿಲ್ಲೆಯಿಂದ ಇಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ವಿಷಯಗಳನ್ನು ಇವರು ಸಹ ನಮ್ಮ ಡಾಕ್ಟರ್ ಬಳ್ಳಿಕಾಸಿಯವರು ಕಳಿಸಿರ್ತಾರೆ. ನಾವು ಆ ವಿಚಾರ ಇಟ್ಕೊಂಡು ಇವತ್ತಿನ ದಿನ ನಾವು ಸುಮಾರು ಇಲ್ಲ ಅಂದ್ರೂ ಕೂಡ ಒಂದು 30 ಜನಕ್ಕೆ ಫೋನ್ ಮಾಡಿ ಎಲ್ಲರಿಗೂ ವಿಚಾರ ಹೇಳಿದೆ. ಯಾಕಂದರೆ ಯಾರ್ಯಾರು ಮೆಂಬರ್ ಆಗಿದ್ದಾರೆ, ಹೊರಗಡೆ ಇದ್ದಾರೆ, ಎಲ್ಲರಿಗೂ ಸುಮಾರು ಜನರಿಗೆ ನಾವು ವಿಚಾರಗಳನ್ನು ತಿಳಿಸಿ ಫೋನ್ ಮಾಡಿ ಈಗ ನಡೀತಾ ಇದೆ. ಯಾಕೆಂದರೆ ನಾವು ಆಯ್ಕೆ ಮಾಡಬೇಕಾದ್ರೆ ಸದಸ್ಯರು ಎಷ್ಟು ಚೆನ್ನಾಗಿರ್ತಾರೋ ಅಷ್ಟು ಒಳ್ಳೆಯದಕ್ಕೋಸ್ಕರ ನಾವು ಕರೆದ್ವಿ. ಆದರೆ ನನ್ನ ಒಂದು ಕರೆಗೆ ಅಷ್ಟು ಜನ ಬರಲಿಲ್ಲ, ತೊಂದರೆ ಇಲ್ಲ. ಆದರೂ ಕೂಡ ನೀವು ಬಂದಿರ್ತಾರೆ ಎಲ್ಲರಿಗೂ ನಾನು ಸ್ವಾಗತ ಬಯಸುತ್ತಾ ಹೇಳ್ತಿದ್ದೀನಿ. ಈಗ ಏನಪ್ಪ ಅಂದರೆ ಈ ಅರಣ್ಯ ಕಮಿಟಿ ಅಂತಂದರೆ ಇದು 2009ರಲ್ಲಿ ಸ್ಥಾಪನೆ. ಮೂಲ ಕಾರಣ ನಾವು ಶಿವಮೊಗ್ಗ ಜಿಲ್ಲೆಯವರು ನಾವು ಸ್ಥಾಪನೆ ಮಾಡ್ತೀವಿ. ಆವಾಗ ಬೆಂಗಳೂರಲ್ಲಿ ಅಲ್ಲಿ ಅನ್ನಪೂರ್ಣೇಶ್ವರ ದೇವಸ್ಥಾನದ ಮುಂದೆ ಒಂದು ಸಭೆಯನ್ನೇ ಕರೆದುಬಿಟ್ಟು, ನಮಗೇನೂ ಇರಲಿಲ್ಲ, ಆ ಸಭೆಯಲ್ಲಿ ಕರೆದುಬಿಟ್ಟು ಜಗದೀಶ್ ಪಡಿಕೆಯವರನ್ನು ಆಯ್ಕೆ ಮಾಡಿ ಅವರ ಹಾವೇರಿಯವರು ಏನೋ ಅವರು ರಾಜಕೀಯ ಬೆಂಬಲ ಬಲ ಎರಡೂ ಇದೆ. ನಾಳೆ ಸಹ ಇವರು ಅಧ್ಯಕ್ಷರಾದರೆ ಈ ಸಂಘ ಬಲಾಢ್ಯವಾಗಿ ಬೆಳೆಯಬಹುದು ಅಂತ ಹೇಳಿ ಕೊನೆಗೆ ನಾವು ಆ ಸಂಘಕ್ಕೋಸ್ಕರ ಹೋರಾಟ ಮಾಡಿದ್ವಿ. ಕೊನೆಗೆ ನಾವು ಆಗಿನ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನವ್ರು ಮಾಡಿ ಬೇಡಿ ನಾವು ತಕ್ಷಣ ನಮ್ಮ ಬೇಡಿಕೆನ ಅವ್ರಿಗೆ ಈಡೇರಿಸಿ ನಮಗೆ ಯಾವುದೋ ನಾಗರಬಾವಿಯಲ್ಲಿ ಉತ್ತಮವಾದ ಜಾಗವನ್ನು ತೋರಿಸಿ. ಜಾಗ ಹೆಚ್ಚು ಕಮ್ಮಿ ಒಂದು ಒಂದು ಅರ್ಧ ಎಕರೆ ಜಾಗ ಇರ್ಬೋದು. ಅಲ್ಲಿಂದ ಇಲ್ಲಿ ಆಗಿದೆ, ಈಗಾಗಲೇ 17 ವರ್ಷ ಆಗಿದೆ. ಅದೇನೋ ಅದರಲ್ಲಿ ಏನೂ ಆಗಲಿಲ್ಲ. ಎಲ್ಲ ಇದೆ. ಅದರಲ್ಲಿ ಒಂದು ಜಾಗ ಕಾಂಪೌಂಡು ಹಾಕಿದರೆ, ಒಂದು ಆಫೀಸ್ ಓಪನ್ ಮಾಡ್ಕೊಂಡು ನಾಳೆ ಮೀಟಿಂಗ್ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ನಾವು ಅದೇ ಟೈಮಲ್ಲಿ ನಾವು ಗೋವಿಂದಾಯ್ತು ಮತ್ತು ರತ್ನಾಕರ್ನ ಅವ್ರು ಸೆಕ್ರೆಟರಿ ಮಾಡಿದ್ರು. ನಾವು ಇಬ್ಬರು ಇರಿಸಿದ ಥರ ನಾವು ಹೋಗ್ತಾ ಬರ್ತಾನೆ ಇದ್ವಿ, ನಡೀತಾನೆ ಇತ್ತು. ಆಗಿನ ಹೊಸ ನಮ್ಮ ಸಮಾಜದೊಂದು ಅರಣ್ಯ ಕಮಿಟಿಯವರು ಶುರು ಮಾಡಿ ಅಲ್ಲಿ ನಾವು ಕೂಡ 2 ಸಲ ಮೀಟಿಂಗ್ ಹೋಗಿದ್ವಿ. ಮೀಟಿಂಗ್ ಹೋಗಿ ಅವರು ಕೂಡ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಅವರಿಗೆ ಹೇಳಿ ನಿಬಂಧನೆಯನ್ನು ಕೊಟ್ಟು ಎಲ್ಲ ಮಾತಾಡಿದ್ದಾರೆ. ಈಗ ಏನಾಗಿದೆ ಎಲ್ಲ ಸೇರಿಕೊಂಡ್ರು. ಈಗ ಪುಳಿಕಾಸಿಯವರು ಡಾಕ್ಟರು ಭಾರಿ ಯೋಗ್ಯ ಜನ, ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇವರು ಇದರ ಮೂಲಕ ಅಲ್ಲಿ ಒಳ್ಳೆ ಕಟ್ಟಡ ನಿರ್ಮಾಣವಾಗಿ ನಮ್ಮ ಕರ್ನಾಟಕ ಒಳ್ಳೆಯ ಸಮಾಜ ಉದಾರ ಆಗಲಿ ಅಂತೇಳಿ ನಾವು ಬೆಳೆಸ್ತಾ ಇದ್ದೀವಿ. ಅದಕ್ಕೋಸ್ಕರ ಅವರು ನಮ್ಗೆ ಹೇಳೋದ್ರಿಂದ ಇಬ್ಬರನ್ನ ಆಯ್ಕೆ ಮಾಡೋಕ್ಕೆ ಅಂತ ಹೇಳಿದ್ರೆ ಅದು ಇಬ್ಬರನ್ನ ಆಯ್ಕೆ ಮಾಡಿದ್ವಿ. ನಮ್ಮ ಸಮಾಜದಲ್ಲಿ ಒಂದು ಗಮನಗಟ್ಟಿಯವರು, ಒಂದು ನಾಗರಾಜ್. ಇವರಿಬ್ಬರು ಕೂಡ ಹೇಳ್ಬೇಕಂತಂದ್ರೆ ನಾವು ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾವು ಗಮನಗಟ್ಟಿಯವರು ಒಂದೇ ವಿಚಾರ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಮುನ್ನುಗ್ಗೋದು ಒಂದೇ ಅಲ್ಲ, ಎಲ್ಲ ವಿಚಾರಗಳನ್ನು ಅಕಸ್ಮಾತ್ ಹೋದರೆ ಏನಾದರೂ, ಹೇಗಾಯಿತು, ಏನು ನಡೀತಾ ಇದೆ ಅನ್ನೋದು ಸವಿಸ್ತಾರ ವಿಚಾರಗಳನ್ನು ಅವರು ನಮಗೆ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಅವ್ರನ್ನ ಆಯ್ಕೆ ಮಾಡಿದ್ವಿ. ಅದೇ ರೀತಿ ನಾಗರಾಜ್ ಕೂಡ ಅದೇ ರೀತಿ ಇದ್ದಾರೆ. ಯಾಕೆಂದರೆ ಇಬ್ಬರು ಕೂಡ ನಾವು ಕಳಿಸ್ತಿರೋ ಸದಸ್ಯರು ಇಬ್ಬರು ಕೂಡ ನಮಗೆ ಒಳ್ಳೆಯದಿಲ್ಲ. ಮುಂದೆ ಅಲ್ಲಿ ಒಳ್ಳೆ ನಿರ್ಮಾಣ ಆಗಲಿ, ಒಂದು ದೊಡ್ಡ ಕಟ್ಟಡ ನಿರ್ಮಾಣ ಆಗಲಿ ಅಂತ ಹೇಳ್ತಂತ ಆ ವಿಚಾರ ಬೇಕಂತಿದ್ವಿ. ನಮಸ್ಕಾರ. ಈ ದಿನ ನಾವು 29/3/26 ಇಲ್ಲಿ ಮೀಟಿಂಗ್ ಕರೆದಿದ್ವಿ. SC/ST ನೌಕರರ ಸಂಘ, ರೈಲ್ವೆ ಇಲಾಖೆ ಈ ಸಭಾಂಗಣದಲ್ಲಿ ಈ ದಿನ 10 ಗಂಟೆಗೆ ಸಭೆ ಕರೆದಿದ್ದು ಸಮಸ್ತ ನಮ್ಮ ಸದಸ್ಯರು ಹಾಜರಿದ್ದು ಅವರ ಸಮ್ಮುಖದಲ್ಲಿ ತೆಗೆದುಕೊಳ್ಳೋ ತೀರ್ಮಾನದಂತೆ ಶ್ರೀ ಚನ್ನವೀರಪ್ಪ ಗಾಮನಗಟ್ಟಿ ಅವರನ್ನು ಅವಿರೋಧವಾಗಿ ರಾಜ್ಯ ಕಮಿಟಿಗೆ ಆಯ್ಕೆ ಮಾಡಲಾಯಿತು. ಹಾಗೂ ಶ್ರೀ ನಾಗರಾಜ್ ಡಿ ಆನಂದಪುರ ದಾಸಕೊಪ್ಪ ಇವರನ್ನು ಸಹ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಹಾಜರಿದ್ದ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ ಮತ್ತು ಇತರ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
ನಮ್ಮ ಗಮನಗಟ್ಟಿಯವರನ್ನ ಅಂದರೆ ಚನ್ನವೀರಪ್ಪ ಚನ್ನವೀರ ಗಮನಗಟ್ಟಿಯವರನ್ನ ಈ ರಾಜ್ಯ ಕಮಿಟಿ ಅಂದರೆ ಶಿವಮೊಗ್ಗ ಅಲ್ಲ ಬೆಂಗಳೂರು ಹರಳಿ ಸಮಗಾರ ಸಂಘಕ್ಕೆ ನಾವು ಅವಿರೋಧವಾಗಿ ನಮ್ಮ ಗಮನಗಟ್ಟಿಯನ್ನು ಹಾಗೂ EC ಮೆಂಬರ್ ನಾಗರಾಜ್ ಅವರನ್ನು EC ಮೆಂಬರ್ ಆಗಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ.